ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರತಕ್ಕಂತಹ ಪೋಸ್ಟ್ಮನ್ ಹುದ್ದೆಗಳಿಗೆ ನೇಮಕಾತಿ ಮಾಡಲು ಒಂದು ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು. ಈ ಪೋಸ್ಟ್ಗಳಿಗೆ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 10/1/2025ರಿಂದ ಲಾಸ್ಟ್ ಡೇಟ್ ಬಂದುಬಿಟ್ಟು 3/3/2025ರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಎಡಿಟ್ ಅಥವಾ ಕರೆಕ್ಷನ್ಗಳನ್ನು ನೋಡೋದಕ್ಕೆ ಅಥವಾ ಕರೆಕ್ಷನ್ ಮಾಡೋದಕ್ಕೆ 6/3/2025ರಿಂದ 8/3/2025ರವರೆಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ದೇಶಾದ್ಯಂತ 21,413 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇನ್ನು ಕರ್ನಾಟಕಕ್ಕೆ ಬಂದುಬಿಟ್ರೆ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ಕರ್ನಾಟಕಕ್ಕೆ ನೋಡೋದಾದರೆ 1135 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನೋಡ್ತೀವಿ, ಅಂದರೆ BPM ಅಂತ ನೋಡ್ತೀವಿ. ಇನ್ನು ಎರಡನೇದಾಗಿ ನೋಡೋದಾದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ನೋಡ್ತೀವಿ, ಅಂದರೆ ABPM ಅಂತ ನೋಡ್ತೀವಿ. ಇನ್ನು ಕೊನೆಯದಾಗಿ ಬಂದುಬಿಟ್ಟು ಡಾಕಾ ಸೇವಕ್ ಅಂತ ನೋಡ್ತೀವಿ, ಡಾಕಾ ಸೇವಕ್. ಇನ್ನು ಮುಂದಿನದಾಗಿ ಸ್ಯಾಲ್ರಿಯನ್ನು ನೋಡೋದಾದರೆ ಇಲ್ಲಿ BPM ಅಂತ ನೋಡ್ತೀವಿ, ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರಿಗೆ 12,000ದಿಂದ ಸ್ಟಾರ್ಟ್ ಆಗಿಬಿಟ್ಟು ಆಮೇಲೆ 29,380ರವರೆಗೆ ಒಂದು ಸ್ಯಾಲ್ರಿಯನ್ನು ಇಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ABPM ಅಂತ ನೋಡ್ತೀವಿ ಅಥವಾ ಡಾಕಾ ಸೇವಕ್ಗೆ ಎಷ್ಟು ಕೊಡ್ತಾರೆ ಅಂದರೆ 10,000ದಿಂದ ಸ್ಟಾರ್ಟ್ ಆಗಿ 24,470ರವರೆಗೆ ಒಂದು ಸ್ಯಾಲ್ರಿಯನ್ನು ನೀಡಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಏಜ್ ಲಿಮಿಟನ್ನು ನೋಡೋದಾದರೆ ಇಲ್ಲಿ ಮಿನಿಮಮ್ ಏಜ್ ಅಂದರೆ 18 ವರ್ಷ ಆಗಿರಬೇಕು. ಇನ್ನು ಮ್ಯಾಕ್ಸಿಮಮ್ ಏಜನ್ನು ನೋಡೋದಾದರೆ 40 ವರ್ಷದವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ SC/ST ಅವರಿಗೆ 5 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು. OBC ಅವರಿಗೆ 3 ವರ್ಷ, EWS ಅವರಿಗೆ ಯಾವುದೇ ರಿಲ್ಯಾಕ್ಸೇಷನ್ ಇರೋದಿಲ್ಲ. PWD ಅವರಿಗೆ 10 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು. PWD ಪ್ಲಸ್ OBC ಆಗಿದ್ದರೆ ಅವರಿಗೆ 13 ವರ್ಷ, ಮತ್ತು PWD ಪ್ಲಸ್ SC/ST ಆಗಿದ್ದರೆ ಅವರಿಗೆ 15 ವರ್ಷಗಳ ಕಾಲ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಇಲ್ಲಿ 10th ಪಾಸ್ ಆಗಿದ್ದರೆ ಸಾಕಾಗಿರ್ತದೆ. ಇನ್ನು ಮುಂದಿನದಾಗಿ ಅದರ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಇಲ್ಲಿ ನಾಲೆಜ್ ಆಫ್ ಕಂಪ್ಯೂಟರ್ನ ಹೊಂದಿರಬೇಕಾದ್ರೆ ಕಂಪ್ಯೂಟರ್ ನಾಲೆಜನ್ನು ಹೊಂದಿರಬೇಕಾಗಿರ್ತದೆ. ಆಮೇಲೆ ಸೈಕ್ಲಿಂಗನ್ನು ಹೊಂದಿರಬೇಕಾಗಿರ್ತದೆ, ಸೈಕ್ಲಿಂಗ್ ಒಂದು ನಾಲೆಜನ್ನು ಹೊಂದಿರಬೇಕು. ಅದ್ರ ಜೊತೆಗೆ ಚೆನ್ನಾಗಿ ಮಾತಾಡೋದಕ್ಕೆ ಒಂದು ನಾಲೆಜನ್ನು ಕೂಡ ಹೊಂದಿರಬೇಕು. ಇನ್ನು ಮುಂದಿನದಾಗಿ ರಿಸರ್ವೇಷನನ್ನು ನೋಡೋದಾದರೆ ಇಲ್ಲಿ SC/ST, OBC, PWD, EWS ಇವರಿಗೆ ಕೆಲವೊಂದಿಷ್ಟು ರಿಸರ್ವೇಷನ್ಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮುಂದಿನದಾಗಿ ಸೆಲೆಕ್ಷನ್ ಕ್ರೈಟೀರಿಯಾವನ್ನು ನೋಡೋದಾದರೆ ಇಲ್ಲಿ 10th ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಕ್ಕಂಥದ್ದು. ಇದರ ಒಂದು ನೋಟಿಫಿಕೇಶನ್ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇದನ್ನೊಮ್ಮೆ ಸರಿಯಾಗಿ ಓದ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಒತ್ತೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ.